ದುಃಖಹಾರದ ನೆಲದಲ್ಲಿ. ಈ ಕವಿತೆಯನ್ನು ಕನ್ನಡದಲ್ಲಿ ಸುಬ್ಬು ಒಲೆಯರ್ ಎಂದೇ ಪ್ರಖ್ಯಾತ ಆಗಿರುವಂತಹ ಎಚ್. ಕೆ. ಸುಬ್ಬಯ್ಯ ಇವರು ಬರೆದಿರುತ್ತಾರೆ. ಎಚ್. ಕೆ. ಸುಬ್ಬಯ್ಯ ಇವರ ಕವಿ ಪರಿಚಯವನ್ನು ಕಾಣೋಣ. ಇವರು ಸಕಲೇಶಪುರ ತಾಲೂಕಿನ ಹೆತ್ತೂರಿನಲ್ಲಿ 1962 ಸೆಪ್ಟೆಂಬರ್ 21ರಂದು ಜನಿಸಿರುತ್ತಾರೆ. ಇವರ ತಂದೆ ಕೋಮಾರಯ್ಯ ಮತ್ತು ತಾಯಿ ತಿಪ್ಪಮ್ಮ. ಇವರು ಡಿಪ್ಲೊಮಾ ಇನ್ ಡ್ರಾಮಾ ಪದವಿಯನ್ನು ಪಡೆದಿರುತ್ತಾರೆ. ಜೊತೆಗೆ ನೀನಾಸಂ ರಂಗಶಿಕ್ಷಣ ತರಬೇತಿಯನ್ನು ಸಹ ಪಡೆದಿರುತ್ತಾರೆ. ಇವರು ದೂರದರ್ಶನ ಚಂದನ ವಾಹಿನಿಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವಂಥವರು. ಇವರ ಪ್ರಮುಖ ಕೃತಿಗಳನ್ನು ನೋಡುವುದಾದರೆ ಸೂಜಿಗಾತ್ರದ ಕೊಳವೆಯೊಳಗಿಂದ ಮನುಷ್ಯನೊಬ್ಬನ ಹಾಡು, ಎಲ್ಲರ ಬೆರಳಲ್ಲೂ ಅಂಟಿಕೊಂಡ ದುಃಖವೇ ಇವುಗಳು ಇವರ ಕವನ ಸಂಕಲನಗಳು. ದನ ಕಾಯುವವನು ಎಂಬುದು ಎಚ್. ಕೆ. ಸುಬ್ಬಯ್ಯ ಅವರ ಆತ್ಮಕಥನ. ಇವರಿಗೆ ಸಾಕಷ್ಟು ಪ್ರಶಸ್ತಿಗಳೂ ಸಹ ಲಭಿಸಿದ್ದು, GSS ದಿನಕರ ದೇಸಾಯಿ ಮೊದಲಾದ ಹಲವು ಕಾವ್ಯ ಪ್ರಶಸ್ತಿಗಳು, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು, ಶಿವಮೊಗ್ಗ ಸಾಹಿತ್ಯ ಸಮ್ಮೇಳನದಲ್ಲಿ ಬಂಡಾಯ ಕವಿಗೋಷ್ಠಿಯ ಅಧ್ಯಕ್ಷತೆ ಹಾಗೂ ಸಕಲೇಶಪುರ ತಾಲೂಕಿನ ಮೊದಲ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಸಹ ಎಚ್. ಕೆ. ಸುಬ್ಬಯ್ಯ ಅವರು ವಹಿಸಿರುತ್ತಾರೆ. ಈ ಕವಿತೆಯ ಆಶಯವನ್ನು ನೋಡುವುದಾದರೆ, ಭಾರತೀಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅನಿಷ್ಟದ ಪಿಡುಗು ಎಂದೇ ಕರೆಸಿಕೊಳ್ಳುವಂತಹ ಅಸ್ಪೃಶ್ಯತೆಯನ್ನು ವಿವರವಾಗಿ ವಿವರಿಸುವ ಕಥಾಹಂದರ ಈ ಕವಿತೆಯಲ್ಲಿ ಮೂಡಿಬರುತ್ತದೆ. ಶತಶತಮಾನಗಳಿಂದಲೂ ಸಹ ಅವಮಾನ, ನೋವು ಅನುಭವಿಸುತ್ತಾ ಬದುಕುತ್ತಿರುವ ದಲಿತರ ಬದುಕಿನ ಅನಾವರಣ ಈ ಕವಿತೆಯಲ್ಲಿ ಅಡಗಿದೆ. ಅಸ್ಪೃಶ್ಯತೆ ಅಂದರೆ ಮುಟ್ಟುವುದು ಹಾಗೂ ಮುಟ್ಟಿಸಿಕೊಳ್ಳುವುದು ಅಪರಾಧವೆಂದು ಪರಿಗಣಿಸಲಾಗುವಂತಹ ಈ ಮನಸ್ಥಿತಿಯೇ ಅಸ್ಪೃಶ್ಯತೆ. ಇಂತಹ ಯಾತನೆಯನ್ನು ಕವಿ ತನ್ನ ಕವಿತೆಯ ಮೂಲಕ ನೈಜವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಮಾನಸಿಕವಾಗಿ ಅನುಭವಿಸುವ ಯಾತನೆ, ಹಿಂಸೆ ಇಲ್ಲಿ ವ್ಯಕ್ತವಾಗಿದೆ. ಪ್ರತಿಭಟಿಸಲಾರದೆ ಅಸಹಾಯಕತೆಯಿಂದ ನೋವು, ಅವಮಾನ ಮತ್ತು ತಿರಸ್ಕಾರಗಳನ್ನು ಅನುಭವಿಸುತ್ತಿರುವ ಜನರ ಅಂತಃಕರಣ ಈ ಕವಿತೆಯಲ್ಲಿ ಮೂಡಿಬಂದಿರುವುದನ್ನು ನಾವು ಕಾಣಬಹುದು. ಸಮಾಜದ ಜನರ ಮನಸ್ಥಿತಿಯಲ್ಲಿ ಗಟ್ಟಿಯಾಗಿ ಕೂತಿರುವ ಈ ಅಸ್ಪೃಶ್ಯತೆಯ ಭಾವನೆಯನ್ನು ಅಳಿಸಿಹಾಕದ ವಿನಃ ಈ ಅವಮಾನ, ನೋವು, ಹಿಂಸೆ, ತಿರಸ್ಕಾರ ಈ ನೆಲದಲ್ಲಿ ಎಂದಿಗೂ ಆರದ ದುಃಖವಾಗಿಯೇ ಉಳಿಯುವುದು ಎಂಬುದು ಈ ಕವಿತೆಯ ಮುಖ್ಯ ಆಶಯವಾಗಿ ಕಂಡುಬರುತ್ತದೆ. ಜೊತೆಗೆ ಯುವಜನರು ಇಂತಹ ಅನಿಷ್ಟಗಳನ್ನು ತೊಡೆದುಹಾಕುವ ನೆಲೆಯಲ್ಲಿ ಕಾರ್ಯಗತವಾಗಬೇಕು ಎಂಬುದು ಕವಿಯ ಆಶಯವಾಗಿ ಕಂಡುಬರುತ್ತದೆ. ಕವಿತೆಯನ್ನು ಕಾಣುವುದಾದರೆ ಇಲ್ಲಿ ಅಸ್ಪೃಶ್ಯತೆ ಪ್ರಧಾನವಾಗಿ ಕಂಡುಬರುವುದರಿಂದ ಮುಟ್ಟಿದೆ ಎಂಬುದು ಅವನ ಆರೋಪ. ಅಂದರೆ ಮೇಲ್ಜಾತಿಯವರು ಕೆಳಜಾತಿಯವರ ಅಂದರೆ ದಲಿತನು ಮುಟ್ಟಿದ ಎಂಬ ಆರೋಪವನ್ನು ಮಾಡುತ್ತಾರೆ. ಮನುಷ್ಯರನ್ನು ಮುಟ್ಟಬಾರದಿತ್ತೇ ಎಂಬ ಪ್ರಶ್ನೆಯನ್ನು ಇಲ್ಲಿ ಕವಿ ಎತ್ತುತ್ತಾರೆ. ದರ್ಪದಲ್ಲಿ ಕೇಳ್ತಾನೆ, ಆದರೆ ನಾನು ಮುಗುಳ್ನಗುತ್ತಾ ಹೇಳಿದೆ, ಆ ದರ್ಪ ನನಗಿಲ್ಲ. ಯಾಕೆ ಎಂದರೆ ನನಗೆ ಅಸಹಾಯಕತೆ ಇದೆ. ಆ ಕಾರಣಕ್ಕಾಗಿ ಮುಗುಳ್ನಗುತ್ತಾ ಕೇಳಿದೆ, ನಾನೇನಾದರೂ ಮುಟ್ಟಿದರೆ ನಿನ್ನ ಬಣ್ಣ ಮಾಸಿ ಹೋಗುತ್ತಾ ಎಂದು. ಅವನು ಮತ್ತೆ ಸಿಟ್ಟಿಗೆದ್ದ. ಎಂದರೆ ಮೇಲ್ಜಾತಿಯವರು. ಅವನು ಮತ್ತೆ ಸಿಟ್ಟಿಗೆದ್ದು ನಾಯಿ ಎಂದು ಗುಡುಗಿದ. ಅದಕ್ಕೆ ತಲೆಗೊಡದ ಅಥವಾ ತಲೆ ಕೆಡಿಸಿಕೊಳ್ಳದ ನಾನು ಮಂಡಿಯೂರಿ ತಲೆ ತಗ್ಗಿಸಿ ಮುಟ್ಟಬಾರದಿತ್ತು, ಮುಟ್ಟಿಬಿಟ್ಟೆ, ದಯವಿಟ್ಟು ಕ್ಷಮಿಸುವೆಯಾ ಎಂದು ಕೇಳಿದೆ. ಮೌನವಾದೆ, ಅಲುಗಾಡದೆ ನಿಂತಲ್ಲಿಯೇ ನಿಂತೆ. ಆದರೂ ಅವನಿಗೆ ಯಾವುದೇ ರೀತಿಯಾದಂತಹ ಕನಿಕರ ಬರಲೇ ಇಲ್ಲ.
ಮುಟ್ಟಿದ ಕಾರಣಕ್ಕಾಗಿ ಬಿಡುವುದಿಲ್ಲ ನಿನ್ನನ್ನು ಎಂಬ ಕೋಪವನ್ನು ವ್ಯಕ್ತಪಡಿಸಿದ. ನೀನು ಬಿಟ್ಟ ಉಸಿರಿನಿಂದ ನೆಲದ ಧೂಳು ನನ್ನ ಮುಖಕ್ಕೆ ಹಾರಿತು ಎಂದರೆ ಅಸ್ಪೃಶ್ಯತೆ ಎಂಬುದು ಕೇವಲ ಸ್ಪರ್ಶದಿಂದ ಮಾತ್ರವೇ ಇಲ್ಲ, ಇಲ್ಲಿ ಉಸಿರಾಟದ ಅಸ್ಪೃಶ್ಯತೆಯೂ ಕೂಡ ಇದೆ ಎಂಬುದನ್ನು ಕವಿ ವ್ಯಕ್ತಪಡಿಸುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಉರಿದೆದ್ದ, ಮತ್ತಷ್ಟು ಹುರಿದೆದ್ದ ಅಂದರೆ ಕೋಪ ಇನ್ನೂ ಹೆಚ್ಚಾಗುತ್ತಲೇ ಇದೆ. ಸುಲಿಯುತ್ತೇನೆ ನಿನ್ನ ಚರ್ಮವನ್ನು ಎಂದು ಮತ್ತೊಮ್ಮೆ ಗುಡುಗಿದ. ಸುಲಿದ ಆ ಚರ್ಮದಿಂದ ನನ್ನ ಮೈ ಮುಟ್ಟಿದನಲ್ಲ ಎಂಬ ಸಂತೋಷ. ಇಲ್ಲಿ ಅಸಹಾಯಕತೆಯನ್ನು ಎತ್ತಿ ತೋರಿಸುವ ಪ್ರಯತ್ನ ನಡೆದಿದೆ. ಚರ್ಮ ಸುಲಿಯುತ್ತೇನೆ ಎಂದು ಸಿಟ್ಟುಗೊಂಡಂತಹ ಮೇಲ್ಜಾತಿಯವನ ವಿರುದ್ಧವಾಗಿ ಯಾವುದೇ ಪ್ರತಿಭಟನೆಯನ್ನು ಎಸಗದ ದಲಿತ ಚರ್ಮವನ್ನು ಮುಟ್ಟುವ ಕಾರಣದಿಂದಲಾದರೂ ನನ್ನನ್ನು ಅವನು ಸ್ಪರ್ಶಿಸುತ್ತಾನೆ, ಮುಟ್ಟುತ್ತಾನೆ ಎಂಬ ಆಲೋಚನೆಯಲ್ಲಿ ಮೌನವಾಗಿ ಚರ್ಮವನ್ನು ಸುಲಿಸಿಕೊಳ್ಳುವ ಪರಿ ಇಲ್ಲಿ ವ್ಯಕ್ತವಾಗಿರುವಂಥದ್ದನ್ನು ಕಾಣಬಹುದು. ಚರ್ಮವನ್ನು ಸುಲಿಯುತ್ತಾ ಪದರಗಳು ಸುಲಿದಂತೆ ಉರಿ ಕೆಂಡವಾದ ದೇಹದಲ್ಲಿ ಧಾರಾಕಾರ ಕಣ್ಣೀರು ಕೆನ್ನೆಯ ಮೇಲೆ ಬೀಳುವಂಥದ್ದನ್ನು ಇಲ್ಲಿ ವ್ಯಕ್ತಪಡಿಸುತ್ತಾರೆ. ಆ ಕಣ್ಣೀರು ಆನಂದ ಬಾಷ್ಪವಾಗಿದೆ. ನನ್ನ ಅಸ್ಪೃಶ್ಯತೆಯ ಬೇನೆಯಂತೆ ಕೊನೆಯದಾಗಿ ನನ್ನನ್ನು ಬೇನೆಯಾಗಿ ಎಂದರೆ ಅದೇ ಒಂದು ಸಮಸ್ಯೆಯಾಗಿ ಅಗಿದು ನುಂಗಿಕೊಂಡು ಆ ನೋವನ್ನು ಸಹಿಸಿಕೊಂಡೆ ಎಂಬುದನ್ನು ಇಲ್ಲಿ ಅಸಹಾಯಕವಾಗಿ ಅಸ್ಪೃಶ್ಯನೊಬ್ಬ ವ್ಯಕ್ತಪಡಿಸುವುದಾಗಿ ಕವಿ ಹೇಳಿಕೊಂಡಿದ್ದಾರೆ. ಚರ್ಮ ಸುಲಿಯುವ ಹೊತ್ತಿಗೆ ಹನಿ ಹನಿಯಾಗಿ ನನ್ನ ನೆತ್ತರು ಜಿನುಗಲಾರಂಭಿಸಿತು. ಆ ಜಿನುಗಿದ ನೆತ್ತರಿಂದ ದೇಹ ಕೊನೆಯದಾಗಿ ನನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳಿಕೊಳ್ಳುವಂತೆ ಕವಿ ಇಲ್ಲಿ ಬಿಂಬಿಸಿದ್ದಾರೆ. ಬಿಡುವುದಿಲ್ಲ, ಆದರೆ ಅವನು ಪರಮಪಾಪಿ, ಅವನು ಮನುಷ್ಯತ್ವವನ್ನು ಕಳೆದುಕೊಂಡಿರುವಂತಹ ಪರಮಪಾಪಿ. ಯಾರು? ಇಲ್ಲಿ ಮೇಲ್ವರ್ಗದ ಜನರನ್ನು ಕುರಿತು ಪರಮಪಾಪಿ, ಮನುಷ್ಯತ್ವವೇ ಇಲ್ಲದೆ ಇರುವಂತಹ ಪರಮಪಾಪಿ ಎಂಬುದಾಗಿ ಕವಿ ವ್ಯಕ್ತಪಡಿಸುತ್ತಾರೆ. ಹಂತ ಹಂತವಾಗಿ ಪದರವಾಗಿ ದೇಹದ ಚರ್ಮವನ್ನು ಸುಲಿದೇ ಬಿಟ್ಟ. ಆದರೆ ಅಸಹಾಯಕ ದೇಹ ಯಾವುದೇ ಉತ್ತರವನ್ನು ಕೊಡಲಿಲ್ಲ ಎಂಬುದಾಗಿ ಕವಿ ಹೇಳುತ್ತಾರೆ. ಎದೆಯೊಳಗೆ ಕೋಟಿ ಕೋಟಿ ಮಕ್ಕಳು ಹತ್ತ ಹಾಗೆ ದುಃಖ ಹುಮ್ಮಳಿಸಿದರೂ ಕೂಡ ಅದನ್ನು ಮೌನವಾಗಿ ಸಹಿಸಿಕೊಂಡು ಯಾವುದೇ ಪ್ರತಿರೋಧವನ್ನು ವ್ಯಕ್ತಪಡಿಸದೇ ಇರುವಂತಹ ಅಸಹಾಯಕ ಸ್ಥಿತಿಯನ್ನು ಕವಿ ಇಲ್ಲಿ ಪರಿಪರಿಯಾಗಿ ವ್ಯಕ್ತಪಡಿಸುತ್ತಾರೆ. ನನ್ನ ಕಣಕಣವನ್ನು ಎಂದರೆ ತನ್ನ ಚರ್ಮವನ್ನು ಸುಲಿಯುವುದಕ್ಕಾಗಿ ಕಣಕಣವನ್ನು ಅವನು ಮುಟ್ಟಿದ ಎಂದು ಅವನ ಕೈಗಳು ಸತ್ತು ಹೋಗಿದೆ ಎಂಬ ಖುಷಿ ಇವನಿಗೆ ಸಿಕ್ಕಿದೆ. ತನ್ನ ಸಾವಲ್ಲಿ ಆದರೂ ಕೂಡ ಸ್ಪರ್ಶತೆ ಎನ್ನುವಂಥದ್ದು ನನಗೆ ದೊರಕಿದೆ ಎಂಬುದನ್ನು ಇಲ್ಲಿ ದಲಿತನೊಬ್ಬ ಮೌನವಾಗಿ ಸಹಿಸಿಕೊಳ್ಳುತ್ತಾ ತನ್ನೊಳಗೇ ಅಂದುಕೊಳ್ಳುತ್ತಾ ಇರುವಂಥದ್ದನ್ನು ಕವಿ ವ್ಯಕ್ತಪಡಿಸುತ್ತಾರೆ. ಕೂಗುತ್ತಾ ಅಸ್ಪೃಶ್ಯ ಸತ್ತನೆಂದ. ಮೇಲ್ಜಾತಿಯವನೊಬ್ಬ ಚರ್ಮವನ್ನು ಸುಲಿದು ಅವನ ನೋವನ್ನು ಖುಷಿಯಿಂದ ಅನುಭವಿಸಿ ಅಸ್ಪೃಶ್ಯನೊಬ್ಬ ಸತ್ತನೆಂದು ಕೂಗಿಕೊಳ್ತಾ ಇರ್ತಾನೆ. ಆದರೆ ಅವನ ಮೆದುಳೇ ಸತ್ತು ಹೋಗಿದೆ ಎಂಬುದನ್ನು ಮರೆತಿದ್ದಾನೆ. ಹೊಳೆಯುತ್ತಿದೆ ಈಗ ಅಸ್ಪೃಶ್ಯತೆ ಈ ನೆತ್ತರು ಆರದ ನೆಲವಾಗಿ. ಯಾವುದೇ ಕಾರಣಕ್ಕೂ ಈ ಅಸ್ಪೃಶ್ಯತೆ ಎಂಬುದು ಮರೆಯಾಗದೆ ನಮ್ಮಲ್ಲಿರುವ ದಲಿತರ ನೋವು, ಅವಮಾನ, ಆ ತಿರಸ್ಕಾರ, ಆ ಹಿಂಸೆಯ ಭಾವನೆಗಳು ಯಾವುದೇ ಕಾರಣಕ್ಕೂ ಈ ನೆಲದಲ್ಲಿ ಹಾರಿ ಹೋಗದ ರೀತಿಯಲ್ಲಿ ಭಾಸವಾಗುತ್ತದೆ ಎಂಬುದನ್ನು ಕವಿ ಸುಬ್ಬು ಒಲೆಯಾರ್ ಎಂದು ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ HK ಸುಬ್ಬಯ್ಯ ಅವರು ವಿವರವಾಗಿ ವ್ಯಕ್ತಪಡಿಸುತ್ತಾರೆ. ಒಟ್ಟಾರೆಯಾಗಿ ಈ ಕವಿತೆಯ ಮುಖೇನವಾಗಿ ಅಸ್ಪೃಶ್ಯನೊಬ್ಬ ಮೌನವಾಗಿ, ದಲಿತನೊಬ್ಬ ಮೌನವಾಗಿ ಮೇಲ್ಜಾತಿಯವರ
ಅಹಂಕಾರವನ್ನು, ದರ್ಪವನ್ನು, ದೌರ್ಜನ್ಯವನ್ನು ಸಹಿಸುವಂತಹ ಪರಿ ಇಲ್ಲಿ ವ್ಯಕ್ತವಾಗಿದೆ. ಆ ಅಸ್ಪೃಶ್ಯತೆ ಎಂಬ ಅನಿಷ್ಟ ಪಿಡುಗು ಮಾಸಿ ಹೋಗದೆ ಜಾತಿ ವ್ಯವಸ್ಥೆ ಎಂದಿಗೂ ಕೂಡ ಸರಿ ಹೋಗದು ಎಂಬ ನೋವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಕವಿ. ಇದುವೇ ದುಃಖಹಾರದ ನೆಲದಲ್ಲಿ ಕವಿತೆ.